ಅದರಲ್ಲಿ ಭಾಳ ಪ್ರವೀಣರಿದ್ದಾರೆ. ರೈತ ಮೂಮೆಂಟ್ ತಗೋರಿ ಮುರಿದು ಹಾಕಿದರು. ಒಂದು ವರ್ಷಾನಲ್ಲೇ ಕೇಳಿದ್ರು, ಇವತ್ತು ಕೇಳ್ತಾ ಇದ್ದಾರೆ. ಪಾಪ ಉಪವಾಸ ಬಂದು ಮೊನ್ನೆ ಎದ್ರೊಬ್ಬರು ಜಿಲ್ಲನಂತವ್ರು ಒಬ್ಬ ರೈತ 130 ದಿವಸ ಕೂತರು. ನೋ ಖೇರ್. ಇಂಥ ಪ್ರಸಂಗಗಳು ಇವ್ರು ಜನಾಂದೋಲನ ಮಾಡ್ತೀವಿ, ನಾವು ಜನಾಕ್ರೋಶ ವ್ಯಕ್ತ ಮಾಡ್ತೀವಿ, ಕೂಡಿಸ್ತೀವಿ ಅಂದರೆ ಏನಿಲ್ಲ ಅರ್ಥ. ಜನ ಇವ್ರು ಕರೆದ್ರೆ ಬರ್ತಾರ? ಇವ್ರಿಗೆ ಆ ರೀತಿ ಆಕ್ರೋಶ ಇದ್ದರೂ ಸಹಿತ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ. ಯಾಕಂದ್ರೆ ಉಣ್ಲಿಕ್ಕೆ ಒಂದು ಸ್ವಲ್ಪ ಏನೋ ಗ್ಯಾರಂಟಿ ಸಿಗ್ತದೆ, ಮತ್ತೇನೋ ಒಂದು ಸಣ್ಣ ಉದ್ಯೋಗ ಮಾಡಿದ್ರೆ ಸ್ವಲ್ಪ ರೊಕ್ಕ ಉಳಿತಾಯ ಆಗ್ತದೆ. ಜನ ಅದನ್ನು ನೋಡ್ತಾ ಇದ್ದಾರೆ. ಮತ್ತು ಹೆಂಗೆ ಬರ್ತಾರೆ ಇವರು? ಏನಾದರೂ ಇವ್ರು ಗಾಡಿ ಮಾಡಿ ಕೊಟ್ರೆ, ಮಧ್ಯಾಹ್ನ ಊಟ ಕೊಟ್ಟರೆ, ಕೈಯಾಗ 100-200 ಕೊಟ್ಟರೆ ಬರೋರು. ಇದು ಎಲ್ಲ ಇವತ್ತಿನ ಸಂಘಟನೆಗಳು ನಾವು ಎದ್ದು ಕಾಣುತ್ತಿರೋದು ದೃಶ್ಯಾಸನ ರಾಜಕೀಯ ಸಂಘಟನೆಗಳಂತೆ. ಅದರಲ್ಲೂ ಚುನಾವಣೆಗಳಲ್ಲಿ ಇವೆಲ್ಲ ಚಟಗಳನ್ನು ನಮ್ಮ ಜನಕ್ಕೆ ಚಟ ಅಲ್ಲ, ವಾಸ್ತವಗಳನ್ನು ಕಲಿಸಿಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಈ ಆಕ್ರೋಶ ಏನಾಗೋದಪ್ಪ ಅಂದ್ರೆ BJPಗರ ಆಕ್ರೋಶ ಆಗೋದು, ಅದ್ರ ಜೊತೆಗೆ BJP ಪ್ರಿಯರ ಆಕ್ರೋಶ ಆಗೋದು, ಅದ್ರ ಮೇಲೆ ಇದ್ರದ್ದು ಮತ್ತೇನೋ ಕೊಟ್ಟು ಕಲಿಸ್ಕೊಳ್ಳೋದು. ಈಗ ಹೇಳ್ತೇನೆ ನಿಮಗೆ, ಅಂಥವ್ರ ಆಕ್ರೋಶ ಆಗೋದು. ಇದಕ್ಕೆ ಕಾಂಗ್ರೆಸ್ಸಿಗರ ಹಸ್ತಾರ. ಮತ್ತು ಕಾಂಗ್ರೆಸ್ಸಿಗರಿಗೂ ಅವರಿಗೂ ಒಂದು ಧಾಳದ ರೀ. ಸೆಂಟ್ರದವ್ರಿಗೆ ಇವರು ಅದರ BJPಗರ ಅದಾರ. ಏನಮ್ಮ ಟ್ಯಾಕ್ಸ್ ಇದ್ರೆ ಕೊಡೋದು, ಟ್ಯಾಕ್ಸ್ ಅನ್ನೋದು ನಮ್ಮ ಪಾವತಿನ ಇದು ಮಾಡೋದ್ರಿ, ಪಾಲ ಕೊಡೋದ್ರಲ್ಲಿ ಅಂತಾರೆ ಅವರು. ಪಾಲ ಕೊಡಲಿ, ನಮ್ಮ ದುಡ್ಡೆಲ್ಲ ಕೊಡ್ತೀವಿ ನಾವು. ಇನ್ನೂ ಮತ್ತಿದು BJP ಕಡ್ಕೊಂಡ್ಬಿಡುವಂಥದ್ದು. ಹೌದು ರೀ, ನೀವು ನಮ್ಮ ಪಾಲ ಕೊಟ್ಟಿದ್ದರೆ ನಾವು ಯಾಕೆ ಬೆಲೆ ಏರಿಸ್ತಿದ್ವಿ ರೀ? ನೀವು ಸೆಂಟ್ರಲ್ ಏರಿಸಿದ್ರಿ, ಎಲ್ಲ ವಸ್ತುಗಳ ಬೆಲೆ ಏರಿಸಿದ್ರಿ, ನಾವು ಏರಿಸಿದ್ದೆಷ್ಟು ಅಂತೇಳಿ ಇವರು ಪ್ರತಿವಾದ ಕೊಡೋದಕ್ಕೆ ಇಲ್ಲಿ ಅವಕಾಶಗಳಿದ್ದಾರೆ. ಈಗ ಆಲ್ರೆಡಿ ಈ ನಮ್ಮ ಅಶೋಕ್ ಅವ್ರ ಮಾತಿಗೆ ಉತ್ತರ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ರಾಜ್ಯದಲ್ಲಿ ಬೆಲೆ ಏರಿಕೆ, ಮುಸ್ಲಿಂ ತುಷ್ಟೀಕರಣ ಹೆಚ್ಚಾಗಿದೆ, ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ, ಇವೆಲ್ಲದರ ವಿರುದ್ಧ ನಮ್ಮ ಜನಾಕ್ರೋಶ ವಿನಯ್ ಸೋಮಯ್ಯ ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಮೊನ್ನೆ ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಯಾವ ಕಾರಣ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನೋಡೋಣ ಅದೇನಾಗ್ಬೋದು ಏನಿಲ್ಲ ಅಂತೇಳಿ ಅದನ್ನು ಕಾಂಗ್ರೆಸ್ಸಿಗರು ಅಲ್ಲಿಗಳಿತಾ ಇದ್ದಾರೆ. ಆ ಮಾತು ಬೇರೆ. ಇದು BJPಗರ ಬರೆದಂಥದ್ದು, ಯಾರೋ ಮಾಡಿದಂಥದ್ದು, ನಡೆದಂಥದ್ದು. ಈ ಪೊಲೀಸರು ಎನ್ಕ್ವೈರಿ ನಡೆಸಿದ್ದಾರೆ, ಆ ರಿಪೋರ್ಟ್ ಬರುತ್ತದೆ, ನಾವು ರೆಡಿ ಇದ್ದೀವಿ ಅಂತ ಕಾಂಗ್ರೆಸ್ಸಿಗರಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ವಿನಯ್ ಸೋಮಯ್ಯರ ಸಾವನ್ನು ಒಂದು ಏನೋ ಮಾಡಿ ರಾಜಕೀಯವಾಗಿ ಮುಗಿಸ್ಬಿಡೋರು ಅವರು ಇವರು ಕೂಡ. ನಿಜದ ಘಟನೆ ಏನಾಗಿದೆ ಜನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲೇನೋ ಅನ್ನಿಸ್ತದೆ. ಇರಲಿ, ಅದೊಂದು ಕಡೆ ಇರಲಿ. ಈ ಜನಾಕ್ರೋಶಕ್ಕೆ ಕಾಂಗ್ರೆಸ್ಸಿಗರ ರೀತಿ ಉತ್ತರ ಈ ರೀತಿ ಹೇಳಿದಕ್ಕೆ ಅಶೋಕ್ ಅವ್ರು ಹೇಳಿದಕ್ಕಾಗಿ DK ಶಿವಕುಮಾರ್ ಅವರು ಸಾಮಾನ್ಯರಲ್ಲೇ ಅವರು ಜೋರು ಬಾಯಿ ಮಾಡಿ ಹೇಳಿದರು. ತಮ್ಮ ಅಸ್ತಿತ್ವ ತೋರಿಸಿಕೊಳ್ಳಲು ವಿರೋಧ ಪಕ್ಷದವರು ಜನಾಕ್ರೋಶ ಯಾತ್ರೆ ಮಾಡುತ್ತಿದ್ದಾರೆ. ತಾವು ಮದುವೆ ಜೀವನದ ತೋರಿಸುವ ಮಾಡಲಿಕ್ಕೆ ಇದ್ದಾರೆ. ಜನರಿಗೆ ಆಕ್ರೋಶವಿಲ್ಲ, ಅವ್ರಿಗೆ ಗ್ಯಾರಂಟಿಗಳಿಂದ ನೆಮ್ಮದಿ ಸಿಕ್ಕಿದೆ. ಗ್ಯಾರಂಟಿ ನೆಮ್ಮದಿ ಕೊಟ್ಟಿದ್ದವರು ಅಂತ ಇವರು DK ಶಿವಕುಮಾರ್ ಅವರು ಹೇಳ್ಕೊಳ್ತಾರೆ. ಈಗ ನೋಡಿ, ನಿಧಾನಕ್ಕೆ ಭಾಳ ಸೂಕ್ಷ್ಮವಾಗಿ ಗಮನಿಸುವಂಥದ್ದು. ವಿರೋಧಿಗಳಿಗೆ ಉತ್ತರ